ಗಾಯಕ ಅರಿಜಿತ್ ಸಿಂಗ್ ಇನ್ಮುಂದೆ ನಾನು ಹಾಡುವುದಿಲ್ಲ ಅಂತ ಘೋಷಣೆ ಮಾಡಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಹಾಡುವ ಮೂಲಕವೇ ಜಗತ್ತಿಗೆ ಸುದ್ದಿಯಾಗಿದ್ದ ಅರಿಜಿತ್ ಸಿಂಗ್ ಮುಂದೆ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಆ ಪ್ರಶ್ನೆಗೆ ಇದೀಗ ಸಣ್ಣ ಉತ್ತರವೂ ಸಿಕ್ಕಿದೆ. ಹೌದು, ಗಾಯನ ಲೋಕದಲ್ಲಿ ಮಿಂದೆದ್ದ ಅರಿಜಿತ್ ಸಿಂಗ್ ದಿಢೀರನೆ ಯಾಕೆ ಈ ನಿರ್ಧಾರ ತೆಗೆದುಕೊಂಡ್ರು ಎಂಬ ಗೊಂದಲದ ಪ್ರಶ್ನೆಗಳು ಬಹುತೇಕರಿಗೆ ಸಹಜವಾಗಿಯೇ ಕಾಡಿದ್ದು ನಿಜ. ಅವರು ಗಾಯನಕ್ಕೆ ವಿದಾಯ ಹೇಳಿದ ಬಳಿಕ ಇಂಥದ್ದೊಂದು ನಿರ್ಧಾರ ಮಾಡ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಎಸ್, ಒಂದು ಮೂಲದ ಪ್ರಕಾರ ಅರಿಜಿತ್ ಸಿಂಗ್ ಅವರು ಇದೀಗ ರಾಜಕೀಯದತ್ತ ಒಲವು ತೋರಿಸುತ್ತಿದ್ದಾರೆ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲೇ ತಮ್ಮ ಸ್ವಂತದೊಂದು ರಾಜಕೀಯ ಪಕ್ಷವನ್ನ ಸ್ಥಾಪಿಸಿ ಚುನಾವಣೆ ಎದುರಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಸದ್ಯ ಅವರು ಈ ನಿರ್ಧಾರ ಸರಿನೋ ತಪ್ಪೋ ಗೊತ್ತಿಲ್ಲ. ಆದ್ರೆ ಈ ಹೊತ್ತಿನ ಮಟ್ಟಿಗೆ ಗಾಯನ ಲೋಕಕ್ಕೆ ಇದು ಅಚ್ಚರಿಯ ವಿಷಯವಂತೂ ಹೌದು. ಅವರ ಹುಟ್ಟೂರು ಮರ್ಷಿದಾಬಾದ್ನಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸ ಮಾಡಿರುವ ಅರಿಜಿತ್ ಸಿಂಗ್ ಈಗ ಮತ್ತೊಂದು ಹೆಜ್ಜೆ ಇಡುವ ಮೂಲಕ ರಾಜಕೀಯವನ್ನ ಸ್ಪರ್ಶಿಸಿ ಒಂದಷ್ಟು ಜನರ ಸೇವೆ ಮಾಡುತ್ತಾ ತಮ್ಮ ಚಿತ್ತ ಹರಿಸಿದ್ದಾರೆ. ಇಷ್ಟಕ್ಕೂ ಗಾಯಕರಾಗಿದ್ದ ಅರಿಜಿತ್ ಸಿಂಗ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡುವುದು ಪಕ್ಕಾನಾ? ಇಂತಹ ಅನೇಕ ಪ್ರಶ್ನೆಗಳು ಹರಿದಾಡುತ್ತಿರುವ ಬೆನ್ನಲ್ಲೇ ರಾಷ್ಟ್ರ ಮಟ್ಟದ ಖಾಸಗಿ ವಾಹಿನಿಯೊಂದು ಅರಿಜಿತ್ ಸಿಂಗ್ ಅವರು ರಾಜಕಾರಣಕ್ಕೆ ಕಾಲಿಡುವ ಕುರಿತು ವರದಿ ಮಾಡಿದೆ. ಅಂದಹಾಗೆ ಪಶ್ಚಿಮ ಬಂಗಾಳದಲ್ಲಿ ಈ ವರ್ಷ ಚುನಾವಣೆ ನಡೆಯಲಿದೆ. ಹಾಗಂತ ಈ ಚುನಾವಣೆಯಲ್ಲೇ ಅರಿಜಿತ್ ಸಿಂಗ್ ಸ್ಪರ್ಧೆಗೆ ಇಳಿಯುವ ಆಲೋಚನೆ ಮಾಡಿಲ್ಲ. ಅವರಿಗೆ ಮೊದಲು ತಮ್ಮದೊಂದು ಪಕ್ಷ ಕಟ್ಟಿ ಅದನ್ನ ಗಟ್ಟಿಯಾಗಿ ಬೆಳೆಸಿ ನಂತರ ಚುನಾವಣೆಗೆ ಇಳಿಯಬೇಕು ಎಂಬ ಉದ್ದೇಶವಿದೆ. ಇನ್ನು ರಾಜಕಾರಣ ಅನ್ನೋದು ಸುಲಭದ ಮಾತಲ್ಲ. ಒಂದು ಪಕ್ಷ ಕಟ್ಟಿ ಸಂಘಟನೆ ಮಾಡೋದು ಕಷ್ಟದ ಕೆಲಸ. ಅದಕ್ಕಾಗಿ ಸಾಕಷ್ಟು ಸಿದ್ಧತೆಗಳು ಬೇಕು, ಶ್ರಮ ಕೂಡ ಬೇಕು. ಆ ನಿಟ್ಟಿನಲ್ಲಿ ಅರಿಜಿತ್ ಸಿಂಗ್ ಅವರು ಪಕ್ಷ ಸ್ಥಾಪನೆ ಮಾಡಿ ನಂತರ ಅದನ್ನ ಬೆಳೆಸುವ ಯೋಚನೆಯಲ್ಲಿ ಇದ್ದಾರೆ ಅನ್ನೋದು ಸುದ್ದಿ. ಸಿನಿಮಾ ಮಂದಿ ಅಂದ್ಮೇಲೆ ಸ್ಟಾರ್ ಫೇಮ್ ಇರುವಾಗಲೇ ರಾಜಕೀಯಕ್ಕೆ ಎಂಟ್ರಿ ಆಗಿರುವ ಸಾಕಷ್ಟು ಉದಾಹರಣೆಗಳಿವೆ. ಕೆಲವು ಸ್ಟಾರ್ ನಟ ನಟಿಯರು ಕೆಲ ಪಕ್ಷಗಳಿಗೆ ಸೇರ್ಪಡೆಗೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿರುವುದು ಉಂಟು. ಕೆಲವು ಗಾಯಕರು ಕೂಡ ಪಕ್ಷಗಳ ಟಿಕೆಟ್ ಪಡೆದು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೂ ಇದೆ. ಆದರೆ ಗಾಯಕರೊಬ್ಬರು ಹೊಸ ಪಕ್ಷವೊಂದನ್ನ ಸ್ಥಾಪಿಸುವ ಆಲೋಚನೆ ಮಾಡುವುದಿದೆಯಲ್ಲ, ಆ ಧೈರ್ಯವನ್ನ ನಿಜಕ್ಕೂ ಮೆಚ್ಚಲೇಬೇಕು. ಅರಿಜಿತ್ ಸಿಂಗ್ ಅವರ ಧೈರ್ಯ ನಿಜವಾಗಿಯೂ ಕೊಂಡಾಡ್ಲೇಬೇಕು. ಅರಿಜಿತ್ ಸಿಂಗ್ ಬರೀ ಗಾಯಕ ಆಗಿದ್ರೆ ಇಷ್ಟೊಂದು ಪೀಠಿಕೆ ಹಾಕುವ ಅಗತ್ಯ ಇರ್ತಿರ್ಲಿಲ್ಲ. ಅವರೊಬ್ಬ ಮಾನವೀಯತೆ ಗುಣವಿರುವ ವ್ಯಕ್ತಿ. ಈಗಾಗಲೇ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಮರ್ಷಿದಾಬಾದ್ನವರಾಗಿರುವ ಅವರು ತಮ್ಮ ಹುಟ್ಟೂರಿಗೆ ಏನನ್ನಾದರೂ ಮಾಡಬೇಕು ಎಂಬ ದೊಡ್ಡ ಕನಸನ್ನ ಕಂಡವರು. ಒಂದು ಹೊತ್ತಿನ ಊಟಕ್ಕಾಗೂ ಕಷ್ಟಪಡುವ ಜನರಿಗೆ ಅವರು ಅಲ್ಲೊಂದು ರೆಸ್ಟೋರೆಂಟ್ ಮಾಡಿ 40 ರೂಪಾಯಿಗೆ ಊಟ ಕೊಡುವ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೂ ಒಂದಷ್ಟು ಕೆಲಸ ಮಾಡಬೇಕು ಎಂಬ ಉದ್ದೇಶವೂ ಅವರದ್ದು. ಹಾಗಾಗಿ ಗಾಯನ ಲೋಕಕ್ಕೆ ಗುಡ್ ಬೈ ಹೇಳಿ ರಾಜಕಾರಣದ ಮೂಲಕ ಆ ಕೆಲಸವನ್ನು ಇನ್ನೂ ಅಚ್ಚುಕಟ್ಟಾಗಿ ಮಾಡುವ ಯೋಚನೆಯಲ್ಲಿದ್ದಾರೆ. ಹಾಗಾಗಿ ಅವರು ಗಾಯನ ಲೋಕದಿಂದ ಹೊರಬಂದು ರಾಜಕಾರಣವನ್ನ ಸ್ಪರ್ಶಿಸುವ ಮೂಲಕ ಹೊಸ ಹೆಜ್ಜೆ ಇಡಲು ಹೊರಟಿದ್ದಾರೆ. ಅವರ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.